ನಮಸ್ಕಾರ ವೀಕ್ಷಕರೇ, ರೂಪಾಸ್ ಕಿಚನ್ ಆ್ಯಂಡ್ ನೇಚರ್ಗೆ ಸ್ವಾಗತ. ನಾನಿವತ್ತು ಹಾಲು ಹೋಳಿಗೆ ಮಾಡ್ತಿದ್ದೀನಿ. ಹಾಲು ಹೋಳಿಗೆ ಮಾಡೋದಕ್ಕೆ ಗೋಡಂಬಿ, ಬಾದಾಮಿ, ಕಸಕಸಿನ ತೊಳೆದು ನೆನೆಸಿಡ್ತೀನಿ. ಒಂದು ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಈ ಹಸಿ ಕೊಬ್ಬರಿಗೆ ನಾನು ನೆನೆಸಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ನೀವು ಕೊಬ್ಬರಿ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ಥರ ಪೇಸ್ಟ್ ಮಾಡಿ ಇಟ್ಕೊತೀನಿ. ಈಗ ಒಂದು ಅರ್ಧ ಲೀಟ್ರ್ ಹಾಲನ್ನ ನಾನು ಕುದಿಯೋದಕ್ಕಿಟ್ಟಿದ್ದೆ. ಈಗ ಹಾಲು ಕುದೀತಿರ್ಬೇಕಾದ್ರೆ ನಾನು ಈ ರುಬ್ಬಿರೋಂಥ ಪೇಸ್ಟ್ನ ಹಾಕ್ಕೊತೀನಿ. ಕೇಸರಿ ಮತ್ತು ಒಂದೆರಡು ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕ್ತೀನಿ. ಈಗ ಹಾಲು ಕುದ್ದ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತೀನಿ. ಈಗ ಡ್ರೈ ಫ್ರೂಟ್ಸ್ ಹಾಕಾದ್ಮೇಲೆ ನಾನು ಬೆಲ್ಲನ ಲಾಸ್ಟಿಗೆ ಸೇರಿಸ್ಕೊತೀನಿ. ಸಕ್ಕರೆ ಹಾಕೋರು ಮೊದಲೇ ಹಾಕ್ಬೋದು. ನಾನು ಬೆಲ್ಲ ಹಾಕ್ತಿರೋದ್ರಿಂದ ಲಾಸ್ಟಿಗೆ ಹಾಕ್ತೀನಿ. ಈಗ ಇದು ಹಾಲು ಕುದ್ದು ಇಷ್ಟು ಗಟ್ಟಿ ಆಗಬೇಕು. ಈಗ ಈ ಹಾಲು ಖೀರು ರೆಡಿಯಾಗಿದೆ. ಪೂರಿನ ನಾನು ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಈಗ ಪೂರಿ ಜೊತೆಗೆ ನಾನು ಈ ಹಾಲು ಖೀರನ್ನ ಸರ್ವ್ ಮಾಡ್ತೀನಿ. ಈ ಹಾಲು ಖೀರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ರೆಸಿಪಿನ ಶೇರ್ ಮಾಡ್ತೀನಿ. ಈಗ ವೆಜ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವು ವೆಜ್ ಮಂಚೂರಿಯನ್ಗೆ ಇಲ್ಲಿ ಯಾವ ಥರ ವೆಜಿಟೇಬಲ್ ಬೇಕಾದರೂ ಹಾಕ್ಕೋಬೋದು. ನಿಮಗೆ ಯಾವ ಥರ ವೆಜಿಟೇಬಲ್ ಇಷ್ಟನೋ ಅದೇ ಹಾಕಿ ವೆಜ್ ಮಂಚೂರಿಯನ್ನ ಮಾಡ್ಕೋಬೋದು. ಈ ವೆಜ್ ಮಂಚೂರಿಯನ್ ಅಂತೂ ತುಂಬಾ ರುಚಿಯಾಗಿರೋಂಥ ಒಂದು ರೆಸಿಪಿ. ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಕ್ಯಾಬೇಜು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿರೋಂಥ ವೆಜಿಟೇಬಲ್ ನಾನು ಒಂದು ಬೌಲ್ಗೆ ಹಾಕ್ತೀನಿ. ಈಗ ಹಾಕಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಆಮೇಲೆ ಖಾರದ ಪೌಡ್ರು, ಕಾರ್ನ್ಫ್ಲವರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿನ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕದೇ ನಾನು ನೆನೆಸಿಡ್ತೀನಿ. ನೀರು ಹಾಕಿದರೆ ವೆಜಿಟೇಬಲ್ನು ನೀರು ಬಿಡುತ್ತೆ. ನಮಗಿದು ಸಣ್ಣ ಸಣ್ಣ ಉಂಡೆ ಮಾಡೋದಕ್ಕೆ ಬರೋಂಗಿಲ್ಲ. ಅದರಿಂದ ನಾನು ಈ ಥರ ಉಂಡೆ ಮಾಡಿ ಡೀಪ್ ಫ್ರೈ ಮಾಡ್ಕೊತೀನಿ. ಈ ಡೀಪ್ ಫ್ರೈ ಮಾಡಿರೋಂಥ ಈ ಬಾಲ್ಸ್ನ ಎತ್ತಿಡ್ತೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆಗೆ ಒಂದೆರಡು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಗರಂ ಮಸಾಲ, ಆಮೇಲೆ ಪೆಪ್ಪರ್ ಪೌಡ್ರು, ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ತೀನಿ. ಇದಾದಮೇಲೆ ಟೊಮೆಟೊ ಕೆಚಪ್ನ ನಮ್ಗೆ ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಸೋಯಾ ಸಾಸು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಇದಾದಮೇಲೆ ನಾವು ವೆಜ್ ಬಾಲ್ನ ರೆಡಿ ಮಾಡಿಟ್ಕೊಂಡಿರೋದನ್ನು ಹಾಕಿ ಒಂದು 2 ನಿಮಿಷ ಬೇಯಿಸಿದರೆ ನಮಗೆ ವೆಜ್ ಮಂಚೂರಿಯನ್ ರೆಡಿ ಆಗುತ್ತೆ. ಈ ವೆಜ್ ಮಂಚೂರಿಯನ್ ಅಂದರೂ ತುಂಬಾ ರುಚಿಯಾಗಿರುವಂಥ ಒಂದು ರೆಸಿಪಿ. ನೀವು ಒಂದು ಸಾರಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.